ಸ್ನೇಹಿತರೆ, ಇವತ್ತು ನಾನು ಜೋಳರಪಾಳ್ಯ ವಿಜಯನಗರ ಹತ್ರ ನಾಗರಬಾವಿ ಅಲ್ಲಿ ಇವತ್ತು ಒಂದು ಇವೆಂಟ್ ಇತ್ತು, ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್. ಅಲ್ಲಿಗೆ ಬಂದಿದ್ದೆ ಸ್ನೇಹಿತರೆ. ಆಲ್ರೆಡಿ ವೇಯಿಂಗ್ ಎಲ್ಲ ಮುಗೀತು. ವೇಯಿಂಗ್ ಬಂದು ನಂದು ಬಾಡಿ ವೆಯ್ಟ್ ಬಂದು 84 ಸಮಥಿಂಗ್ ಇತ್ತು ಸ್ನೇಹಿತರೆ. ಹಾಗೆ ಫಸ್ಟು ವುಮೆನ್ಸ್ ಕ್ಯಾಟಗರಿ ಸ್ಟಾರ್ಟ್ ಆಗುತ್ತೆ. ಅದಾದ ಮೇಲೆ ನಮ್ಮದು ಮೆನ್ ಕ್ಯಾಟಗರಿ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಕಾಂಪಿಟೇಷನ್ ಎಲ್ಲ ಸ್ವಲ್ಪ ಟಫ್ ಇದೆ, ನೋಡೋಣ ಸ್ನೇಹಿತರೆ ಏನಾಗುತ್ತೆ ಅಂತ. ವೇಯಿಂಗ್ ಎಲ್ಲ ಮುಗೀತು, ಎಲ್ಲ ಕಂಪ್ಲೀಟ್ ಆಯಿತು. ಯಾಕೆಂದರೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದ್ದೆ ನಾನು. ಆದರೆ ಆಧಾರ್ ಕಾರ್ಡೆಲ್ಲ ಸ್ವಲ್ಪ ಡೇಟ್ ಆಫ್ ಬರ್ತ್ ಎಲ್ಲ ಮೆನ್ಷನ್ ಮಾಡಬೇಕಿತ್ತು, ಮತ್ತು ಸ್ಪಾಟ್ ವೇಯಿಂಗ್ ಇತ್ತು, ಅದು ಎಲ್ಲ ಮಾಡಬೇಕಿತ್ತು. ಹಾಗೆಲ್ಲ ಕಂಪ್ಲೀಟ್ ಆಯಿತು. ಅರೌಂಡ್ ನಮ್ಮದು ಸ್ಟಾರ್ಟ್ ಆಗೋದು ಒಂದು 11 ಗಂಟೆ 11:30 12 ಗಂಟೆ ಆಗ್ಬೋದು ಸ್ನೇಹಿತರೆ. ಎಲ್ಲ ವೇಯಿಂಗ್ ಎಲ್ಲ ವೆಯ್ಟ್ ಎಲ್ಲ ಹಾಕಿ ರೆಡಿ ಇಟ್ಟಿದ್ದಾರೆ ಸ್ನೇಹಿತರೆ. ನೋಡೋಣ ಇವತ್ತಿನ ರಿಸಲ್ಟು ಹೆಂಗೆ ಇರುತ್ತೆ ಅಂತ. ತುಂಬ ಜನ ಕಾಂಪಿಟೇಟರ್ಸ್ ಬಂದಿದ್ದಾರೆ ಸ್ನೇಹಿತರೆ, ನೋಡಿ. ಅದು ಹೆಂಗೆ ಇರಲಿ ಸ್ನೇಹಿತರೆ, ನೋಡೋಣ. ಇಷ್ಟ ತನಕ ಹತ್ರ ಅಂದರೆ ಸ್ನೇಹಿತರೆ 12 ಕಾಂಪಿಟೇಷನ್ ಮಾಡಿದೆ ಸ್ನೇಹಿತರೆ. 12 ಕಾಂಪಿಟೇಷನಲ್ಲೂ ಎಲ್ಲ ಗೋಲ್ಡ್ ಆಗಿದೆ ಸ್ನೇಹಿತರೆ. ಇದು 13ನೇ ಕಾಂಪಿಟೇಷನ್ ಇವತ್ತು ಮಾಡ್ತಿರೋದು. 12 ಕಾಂಪಿಟೇಷನಲ್ಲಿ 8 ಸ್ಟ್ರಾಂಗ್ ಮ್ಯಾನ್ ಆಗಿದೆ, ಮತ್ತು 2 ಹೆವಿ ವೆಯ್ಟ್ ಲಿಫ್ಟರ್ ಅಂತ ಒಂದು ಅವಾರ್ಡ್ ಸಿಕ್ಕಿದೆ. ತಿರ್ಗಾ ಓವರಾಲ್ ವೆಯ್ಟ್ ಲಿಫ್ಟರ್ ಅಂತ ಸ್ಟ್ರಾಂಗ್ ಮ್ಯಾನ್ ಅಂತ 2 ಅವಾರ್ಡ್ ಸಿಕ್ಕಿದೆ ಸ್ನೇಹಿತರೆ. ನೋಡೋಣ ಇವತ್ತಿನ ಕಾಂಪಿಟೇಷನ್ ಯಾವ ಥರ ರಿಸಲ್ಟ್ ಇರುತ್ತಂತ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ ನನ್ನ ಮೇಲೆ. ಮಾರುತಿ ಅನುಗ್ರಹ, ಪ್ರಯತ್ನದವ್ರ ಮೇಲೆ ಯಾವಾಗಲೂ ಅನುಗ್ರಹ ಇರುತ್ತೆ. ಮಾರುತಿ ಅನುಗ್ರಹ. ಓಕೆ ಸ್ನೇಹಿತರೆ, ಡೈರೆಕ್ಟ್ ಸ್ಟೇಜಲ್ಲಿ ಸಿಗ್ತೀನಿ ಸ್ನೇಹಿತರೆ, ಬನ್ನಿ. ರಾಕ್ಫಿಟ್ ಕ್ಲಾಸಿಕ್ 2026 ಡೆಡ್ ಲಿಫ್ಟ್ ಚಾಂಪಿಯನ್ಶಿಪ್. ಇದು ಆರ್ಗನೈಸೇಷನ್ ಮಾಡ್ತಿರೋದು ಸುಮಂತ್ ಗೌಡ್ರು. ಇದು ಸೆಕೆಂಡ್ ಟೈಮ್ ಸ್ನೇಹಿತರೆ. ಆಲ್ರೆಡಿ ಅವರು ಒಂದು 5 ಮಂತ್ ಬ್ಯಾಕ್ ಒಂದು ಸರಿ BJ ಸ್ಟೇಡಿಯಮಲ್ಲಿ ಮಾಡಿದ್ದಾರೆ ಡೆಡ್ ಲಿಫ್ಟ್ ಚಾಂಪಿಯನ್ಶಿಪ್. ಇದು ಸೆಕೆಂಡ್ ಟೈಮ್ ಮಾಡ್ತಿರೋದು. ಇದು ಸೈಂಟ್ ಫ್ಲೋರ್ ಸ್ಕೂಲಲ್ಲಿ ಮಾಡ್ತಿದ್ದಾರೆ ಇವೆಂಟು. ಇದು ಒಂದು ಇವೆಂಟ್ ಅಲ್ಲ ಸ್ನೇಹಿತರೆ. ಇಲ್ಲಿ ಡೆಡ್ ಲಿಫ್ಟ್ ರಿಪಿಟೇಷನ್ 1 ಮಿನಿಟ್ ಅದು ಇದೆ, ಸೆಕೆಂಡ್ ಜಂಪಿಂಗ್ ಇದೆ, ಪುಷಪ್ಸ್ ಇದೆ, ಸ್ಕ್ವಾಟ್ಸು ಇದೆ, ಮತ್ತು ಓಪನ್ನು ಡೆಡ್ ಲಿಫ್ಟ್ ಚಾಂಪಿಯನ್ಶಿಪ್ ಇದೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು 2ನೇ ಬಾರಿ ಅವ್ರು ಮಾಡ್ತಿರೋದು. ಆದರೆ ತುಂಬ ಪಾರ್ಟಿಸಿಪೇಟ್ ಮಾಡೋರೆಲ್ಲ ತುಂಬ ಜನ ಬಂದಿದ್ದಾರೆ ಸ್ನೇಹಿತರೆ. ಆಲ್ರೆಡಿ ಕಿಡ್ಸ್ ಮತ್ತು ಫಿಮೇಲ್ ಕ್ಯಾಟಗರಿ ಮುಗೀತು. ಇವಾಗ ಇನ್ನೇನು ಮಾಸ್ಟರ್ ಕ್ಯಾಟಗರಿ ಈಗ ಸ್ಟಾರ್ಟ್ ಆಗುತ್ತೆ. ಬನ್ನಿ ಸ್ನೇಹಿತರೆ, ಈಗ ಸ್ಟೇಜಲ್ಲಿ ಸಿಗ್ತೀನಿ ನಾನು. ವಾರ್ಮಪ್ ಎಲ್ಲ ಮುಗೀತು. ಇವಾಗ 220 kg ವಾರ್ಮಪ್ ಲಾಸ್ಟ್ ಮಾಡಿದೆ. ಇನ್ನು ಡೈರೆಕ್ಟು ಫಸ್ಟ್ ಅಟೆಂಪ್ಟ್ ಕೊಟ್ಟಿರೋದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ವಾರ್ಮಪ್ ಓಕೆ ಸ್ನೇಹಿತರೆ, ಸ್ಟೇಜಲ್ಲಿ ಸಿಗ್ತೀನಿ ಬನ್ನಿ. ಫಸ್ಟ್ ಲಿಫ್ಟ್ ಬಂದು 230 ಕೊಟ್ಟೆ, ಈಸಿ ಲಿಫ್ಟ್ ಆಯಿತು. ಈಗ ಸೆಕೆಂಡ್ ಲಿಫ್ಟ್ ಬಂದು 240. ನೋಡೋಣ ಸ್ನೇಹಿತರೆ ಹೆಂಗೆ ಬರುತ್ತಂತ. ನೋಡೋಣ ಸ್ನೇಹಿತರೆ ಯಾವ ಥರ ಲಿಫ್ಟ್ ಆಗುತ್ತಂತ. ಫೈನಲ್ ಲಿಫ್ಟ್ ಬಂದು 255 ಕೊಟ್ಟೆ ಸ್ನೇಹಿತರೆ. ಈಸಿಯಾಗಿ ಲಿಫ್ಟ್ ಆಯಿತು, ಅಂದ್ಕೊಂಡಿರಲಿಲ್ಲ. ನಾನು ಕೊಟ್ಟಿದ್ದು 245, ಮತ್ತು ಜಡ್ಜಸ್ ಹೇಳಿದರು
245 ಕೊಟ್ಬಿಡಿ ಈಸಿ ಇತ್ತಲ್ಲ ಅಂತ ಹೇಳಿದ್ರೆ ಮತ್ತೆ ಚೇಂಜ್ ಮಾಡಿ 255 ಕೊಟ್ಟೆ. ಈಸಿಯಾಗಿ ಲಿಫ್ಟ್ ಆಯ್ತು ಸ್ನೇಹಿತರೆ. ಓಕೆ, ಇನ್ನು ಸ್ಟೇಜಲ್ಲಿ ಸಿಗ್ತೀನಿ ನಿಮಗೆ. ಎಲ್ಲ ಇವೆಂಟ್ ಎಲ್ಲ ಮುಗೀತು ಫ್ರೆಂಡ್ಸ್. ಇನ್ನೇನಿದ್ರು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ. ಏನು ಎತ್ತ ಅಂತ ಗೊತ್ತಿಲ್ಲ ರಿಸಲ್ಟು. ಅದಾದಮೇಲೆ ಗೊತ್ತಾಗುತ್ತೆ ಏನು ಎತ್ತ ಅಂತ, ಫಸ್ಟಾ ಸೆಕೆಂಡಾ ಥರ್ಡ್ ಪ್ಲೇಸ್ ಅಂತ. ಏನೂ ಗೊತ್ತಿಲ್ಲ, ತುಂಬ ಜನ ಇದ್ದಾರೆ. ಈಗ ಜೂನಿಯರ್ ಮತ್ತು ಸೀನಿಯರ್ ಕ್ಯಾಟಗರಿ ನಡೀತಿದೆ ಸ್ನೇಹಿತರೆ. ಅದಾದಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ರಿಸಲ್ಟ್ ಹೆಂಗಿರುತ್ತೆ ಅಂತ ಸ್ಟೇಜಲ್ಲೇ ನೋಡೋಣ ಸ್ನೇಹಿತರೆ. ನನಗೂ ಕ್ಯೂರಿಯಾಸಿಟಿಯಲ್ಲಿದ್ದೀನಿ, ಬನ್ನಿ ಸ್ನೇಹಿತರೆ. ಸ್ನೇಹಿತರೆ ಫೈನಲಿಗೆ ಗೋಲ್ಡ್ ಆಯಿತು ಸ್ನೇಹಿತರೆ. ಡೆಡ್ ಲಿಫ್ಟಲ್ಲಿ 255 ಕಿಲೋ ಗೋಲ್ಡ್ ಆಯಿತು ಸ್ನೇಹಿತರೆ. ಹೀಗೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೀರಿ ಸ್ನೇಹಿತರೆ. ಇದಕ್ಕಿಂತ ಹೆಚ್ಚಿನ ಭಾರ ಎತ್ತುವಂಥ ಒಂದು ಶಕ್ತಿ ನನಗೆ ಕೊಡಲಿ ಅಂತ ನೀವು ಹಾರೈಸಿ ಸ್ನೇಹಿತರೆ. ನೆಕ್ಸ್ಟು ಬರುವ ಜುಲೈ 26 ಕೊಯಮತ್ತೂರಲ್ಲಿ ಕಾಂಪಿಟೇಷನ್ ಇದೆ ಸ್ನೇಹಿತರೆ. ಅಲ್ಲಿಗೂ ಹೊರಟಿದ್ದೀನಿ. ಏನಾಗುತ್ತೆ ಮುಂದೆ ನಿಮಗೆ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ. ಹಾಗೆ ಇವತ್ತಿನ ಈ ಕಾಂಪಿಟೇಷನ್ ಇಲ್ಲಿಗೆ ಮುಗಿತು ಸ್ನೇಹಿತರೆ. ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.